ನಮ್ಮ ಪಕ್ಷದ ಒಂದು ನಿಲುವು ಕಡೆ ನೀವೆಲ್ಲರಿಗೂ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಹಿಂದೆ ನಡೆದಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ಎಲ್ಲರೂ ಹೇಳಿದರೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ. ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಗುರಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಲ್ಲ. ಇವತ್ತು ನಡೀತಾ ಇರುವಂಥದ್ದು SIT ವಿಚಾರದಲ್ಲಿ ಈಗಾಗಲೇ ನೋಡಿ, ತನಿಖೆ ಆಗುವಾಗ ಗಂಭೀರವಾದಂಥ ಆರೋಪ ಇರುವಾಗ ತನಿಖೆ ನಡೆಸೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ, ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವಹೇಳನ ಒಂದು ಪೋಸ್ಟ್ಗಳು ಬರ್ತಾ ಇದೆ, ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮಗೆಲ್ಲರಿಗೂ ನೋವನ್ನು ಉಂಟಾಗಿದೆ, ನಮ್ಮೆಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ. ಅದನ್ನು ಸರ್ಕಾರ ಏನೋ ಒಂದು ಕ್ರಮ ತಗೋಬೇಕಾಗಿರುವಂಥದ್ದು ಅತ್ಯವಶ್ಯ. ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ಅನೇಕ ಹಿಂದೂ ಏನು ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಭಾರತದ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಆದರೆ ಇವತ್ತು ಬಂದಿರತಕ್ಕಂಥ ಆರೋಪಗಳನ್ನು ತನಿಖೆ ಆಗಬೇಕಾಗಿರೋದರಲ್ಲಿ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ತನಿಖೆ ಆಗಲಿ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ವರದಿಯನ್ನು ಕೊಡಬೇಕಾಗಿದೆ. ಇವಾಗ ಎಲ್ಲ ಅವರು ತನಿಖೆಗಾಗಿ ಮಾಡಿರುವಂಥದ್ದು ಎಲ್ಲೇನು ಮಾಡಿದ್ದಾರೆ ಅದನ್ನು ಇವಾಗಲೇ ಒಂದು ವರದಿ ಬೇಕಾಗಿರುವಂಥದ್ದು ಅತ್ಯವಶ್ಯ. ಮತ್ತು ಏನು ಸಿಕ್ಕಿಲ್ಲದೆ ಇದ್ದರೆ ಅದು ಏನಕ್ಕೆ ಮುಂದುವರಿತಾ ಇದ್ದಾರೆ ಅಂತ ಅವರು ಕೂಡ ಉತ್ತರ ಕೊಡಬೇಕಾಗಿದೆ. ತನಿಖೆ ಮಾಡ್ತಾ ಇರುವಂಥದ್ದು ಸಂದರ್ಭದಲ್ಲಿ ಇದೆಲ್ಲ ಪ್ರಶ್ನೆ ಮಾಡೋದು ಸರಿ ಇಲ್ಲ. ಆದರೆ ಇವರು ನಾವು ಪಕ್ಷದ ಕಡೆಯಿಂದ ಆಗಲೇ ವಿನಂತಿ ಮಾಡಿರೋದು ಇಷ್ಟೇ, ನಮಗೆ ಮಧ್ಯದ ಈ ಒಂದು ಸಮಯದಲ್ಲಿ ಒಂದು ವರದಿ ಬೇಕಾಗಿದೆ. ಮತ್ತು ಯಾತಿಕಂದರೆ ಭಾಳ ಊಹಾಪೋಹಗಳು ನಡೀತಾ ಇದ್ದಾವೆ, ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಒಂದು ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಸಮಸ್ತ ಕನ್ನಡಿಗರು, ಸಮಸ್ತ ಭಾರತೀಯರು ಇದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಬೇಕಾಗಿದೆ. ಅದ್ರ ಬಗ್ಗೆ ಇವರು ಭಾಳ ಸ್ಪಷ್ಟವಾಗಿ ಏನೇನು ಸಿಕ್ಕಿಲ್ಲ ಅಂತ ಹೇಳಬೇಕಾಗಿರೋದು ಅತ್ಯವಶ್ಯ. ಮಧ್ಯಂತರ ವರದಿಯನ್ನು ನಾವೆಲ್ಲರೂ ನಿರೀಕ್ಷೆಯಲ್ಲಿ ಇದ್ದೇವೆ.